ಸಾಹೇಬರು ಆಫೀಸಲ್ಲಿ ಕೂತಿದ್ರು. ಬೆಳಗ್ಗೆ ಸುಮಾರು 10 ಗಂಟೆ ಆಗಿದ್ದಿರಬೇಕು. ಅವ್ರ ಸಹೋದ್ಯೋಗಿಯೊಬ್ಬರು ಒಳಗೆ ಬಂದರು. ಸರ್, ನಿಮಗೆ ಸುದ್ದಿ ಗೊತ್ತಾಯ್ತಾ ಅಂತ ಕೇಳಿದರು. ಯಾವ ಸುದ್ದಿ ಸಾಹೇಬರು ಕೇಳಿದರು. ಅದೇ ಸರ್, ಈಗೊಂದು 2 ತಾಸಿನ ಹಿಂದೆ ಆ ರಾಜೀವ್ ನಗರ ಇದೆಯಲ್ಲ, ಆ 3ನೇ ಮೇನ್ ಹತ್ರ ಆದ ಅಪಘಾತ. ಮಕ್ಕಳು ರಸ್ತೆ ದಾಟಿ ಶಾಲೆಗೆ ಹೋಗ್ತಿದ್ರಂತೆ. ಈ ನಗರ ಸಂಚಾರದ ಬಸ್ ಇದಾವಲ್ಲ, ಜೋರಾಗಿ ಬಂದು ಹೊಡಿತಂತೆ. ಭಾರಿ ಅನಾಹುತ ಸರ್. ಎಷ್ಟು ಮಕ್ಕಳಿಗೆ ಪೆಟ್ಟಾಯಿತು ಗೊತ್ತಿಲ್ಲ ಸರ್, ತುಂಬ ಜನ ಸೇರಿಬಿಟ್ಟಿದ್ದಾರೆ ಅಂದರು. ಸಾಹೇಬರಂದರು, ಛೇ, ಏನು ಜವಾಬ್ದಾರಿ ಇದು? ನಮ್ಮ ಬಸ್ ಡ್ರೈವರ್ಗಳೇ ಹಿಂಗೆ, ನಮ್ಮಲ್ಲಿ ಒಟ್ಟು ರಸ್ತೆ ನಿಯಮಗಳಿಗೆ ಅರ್ಥನೇ ಇಲ್ಲ. ಛೇ 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 ಅಂತ ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಭಾಷಣ ಬಿಗಿದ್ರು ಸಾಹೇಬರು. ಅರ್ಧ ಗಂಟೆ ಅಂತ ಇನ್ನೊಬ್ಬ ಸಹೋದ್ಯೋಗಿ ಬಂದ. ಸರ್, ಆ ರಾಜೀವ್ ನಗರದ್ದು ಅಪಘಾತ ವಿಷಯ ಗೊತ್ತಾಯ್ತೆ ಅಂತ ಕೇಳಿದ್ರು. ಅದೇ ಬಸ್ ಅಪಘಾತ ತಾನೆ? ಯಾವ ಶಾಲೆ ಮಕ್ಕಳಂತೆ ಅವರು? ಸಾಹೇಬರು ಕೇಳಿದರು. ಅಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಸರ್, ನಲಂದ ಶಾಲೆ, ಆ ಮಕ್ಕಳಂತೆ. ಹೌದಾ? ಗಾಬರಿ ಆದರು ಸಾಹೇಬರು. ಅವ್ರ ಮಕ್ಕಳು ಅದೇ ಶಾಲೆಯಲ್ಲಿ ಓದ್ತಾರೆ. ಯಾವ ಕ್ಲಾಸಿನ ಮಕ್ಕಳಂತೆ ಅಂತ ಕೇಳಿದ್ರು. ಅದು ಸರಿಯಾಗಿ ಗೊತ್ತಿಲ್ಲ ಸರ್, ಅದು ಸಹೋದ್ಯೋಗಿಗಳು. ಸಾಹೇಬರು ತಕ್ಷಣ ಸೆಕ್ರೆಟರಿನ ಕರೆದು ಶಾಲೆಗೆ ಫೋನ್ ಮಾಡಿ ವಿವರ ತಗೊಳ್ರಿ ಅಂತ ಹೇಳಿದರು. ಎದೆ ಡವಡವ ಅಂತಿತ್ತು, ಯಾಕಂದರೆ ಅದೇ ಸಮಯದಲ್ಲಿ ಅವ್ರ ಮಕ್ಕಳು ಶಾಲೆಗೆ ಹೋಗೋದು. ಫೋನ್ ಕಿರುಗುಡ್ತು. ಸೆಕ್ರೆಟರಿ ಹೇಳಿದರು, ಸರ್, 3 ಮಕ್ಕಳ ಮೇಲೆ ಬಸ್ ಹಾಯ್ದಿದೆ ಅಂತೆ. 2 ಗಂಡು ಮಕ್ಕಳು 4ನೇ ಕ್ಲಾಸ್ನವರಂತೆ, ಇನ್ನೊಬ್ಬ ಹುಡುಗಿ 3ನೇ ತರಗತಿ ಅಂತೆ, ಒಬ್ಬ ಹುಡುಗ ಅಲ್ಲೇ ಸತ್ತೋದ್ನಂತೆ, ಇನ್ನು ಉಳಿದವ್ರ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅಂತೆ. ಇನ್ನೂ ಹೌಹಾರ್ಬಿಟ್ರು ಸಾಹೇಬರು. ಯಾಕಂದ್ರೆ ಇವಾಗ 4ನೇ ಕ್ಲಾಸ್ನ ಇದ್ದಾನೆ. 4ನೇ ತರಗತಿನ? ಯಾವ ವಿಭಾಗ ಅಂತೆ? ಯಾವ ಸೆಕ್ಷನು? ಗೊತ್ತಿಲ್ಲ ಸರ್. ಸಾಹೇಬರು ಬಾಯಿ ಒಣಗ್ತು. ಅವ್ರ ಏಕಮಾತ್ರ ಪುತ್ರ ಅದೇ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಇದ್ದಾನೆ. ಕುರ್ಚಿಯಿಂದ ಎದ್ರು, ಡ್ರೈವರ್ ಕರ್ಕೊಂಡು ಶಾಲೆಗೆ ಹೊರರಂತ ಹೋದರು. ಶಾಲೆ ಮುಂದೆ ಜನಸಾಗರ, ಒಳಗೆ ಹೋಗೋದೇ ಕಷ್ಟ. ಆ ಗಾಬರಿಯಲ್ಲಿ ಪಕ್ಕದಲ್ಲಿದ್ದವ್ರು ಕೇಳಿದ್ರಂತೆ, ಆ ತೀರಿ ಹೋದ್ನಲ್ಲ ಹುಡುಗ ಯಾವ ವಿಭಾಗ ಒಂದು? ಯಾರೋ ಹೇಳಿದ್ರು ಬಿ ಸೆಕ್ಷನ್ ಅಂದರು. ಸಾಹೇಬರು ತಲೆ ಗಿರ್ರ ಅಂದ್ಬಿಡ್ತು. ಅವ್ರ ಮಗ ಇರೋದೇ ಬಿ ಸೆಕ್ಷನಲ್ಲಿ. ಸಾವರಿಸ್ಕೊಂಡು ಧೈರ್ಯ ಮಾಡಿಕೊಂಡು ಇನ್ನೊಬ್ಬರನ್ನ ಕೇಳಿದರು, ಅವನ ಹೆಸರು ಏನಂತ ಸ್ವಾಮಿ? ಅದೇನೋ ಗೊತ್ತಿಲ್ಲ ಸರ್, ರಾದಿಂದ ಶುರು ಆಗತ್ತಂತೆ ಹೆಸರು ಅಂತಂದ್ರು ಇನ್ನೊಬ್ರು. ಸಾಹೇಬರು ನೆಲಕ್ಕೆ ಕೂಸದು ಕೂತ್ಕೊಂಡ್ಬಿಟ್ರು. ಎಲ್ಲ ಮ್ಯಾಚ್ ಆಗ್ತಾ ಇದೆ. ಅವ್ರ ಮಗನ ಹೆಸರು ರಾಘವೇಂದ್ರ, 4ನೇ ಕ್ಲಾಸು, ಬಿ ಸೆಕ್ಷನ್ನು. ನನಗೆ ಬತ್ತಪ್ಪ ಇದು ಅನಿಸ್ಬಿಡ್ತು. ಹೇಗೋ ಕಷ್ಟಪಟ್ಟು ಎದ್ದು ಪ್ರಾಂಶುಪಾಲರ ಮುಂದೆ ನಿಂತು, ಏನಾಯಿತು ಮೇಡಮ್ ಅಂದರು. ಧ್ವನಿ ನಡುಗ್ತಾ ಇತ್ತು, ಕಣ್ಣಂಚಲ್ಲಿ ನೀರು ತುಳುಕೋಕೆ ಸಿದ್ಧ ಆಗಿತ್ತು. ಆಕೆ ಪ್ರಿನ್ಸಿಪಲ್, ಕ್ಷಮಿಸಿ ಸರ್, ಹುಡುಗರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರು. ಅಯ್ಯೋ ಅಂದ. ಹುಡುಗನ ಹೆಸರೇನು ಮೇಡಮ್ ಅಂತ ಕೊನೆ ಆಸರೆ ಅನ್ನೋ ಹಾಗೆ ಕುಗ್ಗಿದ ಧ್ವನಿಯಲ್ಲಿ ಕೇಳಿದರು ಸಾಹೇಬರು. ತೀರಿ ಹೋದ ಹುಡುಗ ತಾನೇ, ಅವನ ಹೆಸರು ರಾಮಚಂದ್ರ ಶ್ರೀವಾತ್ಸವ ಅಂತ. ಇನ್ನೊಬ್ಬ ಹುಡುಗ ಆಸ್ಪತ್ರೆಯಲ್ಲಿದ್ದಾರೆ, ಅವನ ಹೆಸರು ಗೋವಿಂದ ಅಂತ. ಆ ಹುಡುಗ ತೀರಿ ಹೋದವನು ರಾಮಚಂದ್ರ ಅಂದ ತಕ್ಷಣ ಎದೆ ಮೇಲಿನ ಬಂಡೆ ಸರಿದು ಹೋದಂಗೆ ಆಯಿತು ಸಾಹೇಬರಿಗೆ. ಮನಸ್ಸು ನಿಚ್ಚಳ ಆಯಿತು. ಸಾಹೇಬರು 6 ಇಂಚು ಉದ್ದ ಆದರು. ಹೊರಗಡೆ ಬಂದು ನಿರಾಳವಾಗಿ ಉಸಿರಾಡಿಸಿ ಹೇಳಿದರು, ಛೇ, ಏನು ಬೇಜವಾಬ್ದಾರಿ ನಮ್ಮ ಡ್ರೈವರ್ಗಳು. ಛೇ, ಹಿಂಗೆ ಡ್ರೈವರ್ಗಳು ಹೇಗೆ? ರಸ್ತೆ ನಿಮಗೆ ಅರ್ಥವೇ ಇಲ್ಲ. ಮತ್ತು ಭಾಷಣ ಹೊಡೆದ್ರು. ಆದರೆ ಹೃದಯದಲ್ಲಿ ಜರಾತಂಕ ಆಗಿತ್ತು. ನಮ್ಮೆಲ್ರಿಗೂ ಹಾಗೆ ಅಲ್ವ ಸ್ವಾಮಿ? ಎಲ್ಲಿಯೂ ಆದಂಥ ಘಟನೆ ನಮ್ಮನ್ನು ತಟ್ಟೋದಿಲ್ಲ. ಅದು ನಮ್ಮದೇ ಅಂದಾಗ ಹೃದಯ ಕಲಿಕೆ ಹೋಗ್ತದೆ. ಅದು ಸರಿಯೂ ಹೌದು. ಆದರೆ ಮತ್ತೊಬ್ಬರ ದುಃಖ, ಆರ್ತತೆ ನಮ್ಮನ್ನು ಸ್ವಲ್ಪ ಆದರೂ ತಟ್ಟಬಾರದೆ. ಹಾಗಾದರೆ ಮಾನವೀಯತೆಗೆ ಒಂದು ಅರ್ಥ ಬಂದಿತ್ತಲ್ವೇ? ತನ್ನಂಥ ಪರರ ಬಗೆದೊಡೆ ಅನ್ನುವಂಥ ಮಾತಿನ ಅರ್ಥ ಇದೆ ಅಲ್ವೇ? ಹೌದು, ಮತ್ತೊಬ್ಬರಿಗೆ ನೋವಾದಾಗ ಒಂದು ಚೂರಾದರೂ ಎದೆ ಅಳಕಬೇಕಲ್ವಾ? ನನ್ನದಾದಾಗ ಹೆಂಗೆ ಆಘಾತ ಆಗತ್ತೋ ಹಂಗೆ ಮತ್ತೊಬ್ಬರಿಗೆ ಆಘಾತ ಆಗಿದೆ ಅಂದಾಗ ಅದನ್ನು ಹಂಚಿಕೊಂಡು ಸಾತ್ವರ ಹೇಳುವಂಥ 1-2 ಮಾತು ಬರಬೇಕಲ್ವಾ? ಅದು ಮನುಷ್ಯತ್ವ ಅಲ್ವಾ?